ಮಿಸ್ಟರ್ ವಂಶಿ, ಹೊರಡಕ್ ಮೊದಲು ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಶೂಟ್ ಮಾಡಿದೆ. ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಆ ಕವಳ ನಾನು ಯಾರು ಸರ್? ಅವನ ಮೇಲೆ 4 ರೇಪ್ ಕೇಸ್ ಇದೆ, 3 307 ಇದೆ, 1 302 ಇದೆ. 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆ. ಸಿಕ್ತಾಗ ಅವ್ನ ಅರೆಸ್ಟ್ ಮಾಡದೆ ಯೋಚನೆ ಮಾಡ್ತಾ ನಿಂತಿದ್ರೆ ಅವ್ನು ಎಸ್ಕೇಪ್ ಆಗಲ್ವಾ? ಈ ತರ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ 1 ಸ್ಟೇಷನ್ಗೆ ಬೇಕಾಗಿದ್ದ ವೀರಪ್ಪನ್ 2 ಸ್ಟೇಟ್ಗೆ ಬೇಕಾಗೋ ರೇಂಜಿಗೆ ಬೆಳೆದಿದ್ದು. ಸಾಕು ಸುಮ್ಮನೆ ರೀ. ಪೊಲೀಸ್ ಆಗೋಕ್ ಮುಂಚೆನೆ ಹೀಗೆ, ಇನ್ ಪೊಲೀಸ್ ಆದ್ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್. ಕಾಲ್ ಹೊಡಿಬೇಕಾಗಿದ್ದನ್ನ ಡೈರೆಕ್ಟ್ ಆಗಿ ಹಣೆಗೆ ಹೊಡಿತಾ ಇದ್ದೆ. ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಯು ಆರ್ ಸಸ್ಪೆಂಡೆಡ್ ಫಾರ್ 3 days. ಮತ್ತೆ ಸಸ್ಪೆಂಡ? ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ. ಕೈ ಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಎದ್ದೇಳಪ್ಪ, ಎದ್ದೆ ಹೋಗು. ಪೊಲೀಸ್ ಆಗೋಕೆ ಮುಂಚೆನೆ 3 ಸಲ ಮನೆ ಕಳಿಸಿದಾರ. ಇನ್ನು ಪೊಲೀಸ್ ಆದಮೇಲೆ ಒಂದು ಕಡೆ ಇರ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಎಲ್ಲ ಸರಿ ಕಣೋ, ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇದೆ, ಜೀವನದಲ್ಲಿ ಗುರಿ ಇದೆ, ಇದೆಲ್ಲ ನಂತರ. ಆದರೆ ಈ ಕೋಪ ಮಾತ್ರ ಆ ಕಡೆಯಿಂದ ಹೊತ್ಕೊಂಡು ಬಂದಿದ್ಯಾ. ವಂಶಿ, ಮಾತಾಡ್ಬೇಡ. ಹುಚ್ಚ ಬಾಯ್, ತಿನ್ನು ಅನ್ನನ ಬಿಸಾಕ್ತಿಯಲ್ಲೋ. ಈ ಒಂದು ತುತ್ತು ಅನ್ನಕ್ಕೋಸ್ಕರ ರಸ್ತೆಯಲ್ಲಿ ಎಷ್ಟೊಂದು ಜನ ಕಷ್ಟಪಡ್ತಾರೆ. ಈ ಅನ್ನಕ್ಕೋಸ್ಕರ ಜೀವನದಲ್ಲಿ ನಾನು ಎಷ್ಟೊಂದು ಅಲ್ದಿದ್ದೀನಿ ಗೊತ್ತಿಲ್ಲ. ನನಗೂ ಗೊತ್ತು. ಈ ತರ ಮಾಡ್ತಿರ್ಲಿಲ್ಲ ನೀನು. ಅದಕ್ಕೆ ಕಾರಣ ನಿನಗೂ ಗೊತ್ತು. ಒಂದು ವಿಷಯ ನಂಗೆ ಆಗಲ್ಲ ಅಂದ್ಮೇಲೆ ಪದೇ ಪದೇ ಅದನ್ನೇ ಯಾಕೆ ಹೇಳ್ತೀಯಾ? ವಂಶಿ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ. ವಂಶಿ, ತಿನ್ನಪ್ಪ, ಬರೀ ಹೋಟೆಲ್ ಮಲಗಬಾರ್ದಪ್ಪ. ನೋಡಪ್ಪ, ಕೋಪದ ಕೈಗೆ ಬುದ್ಧಿ ಕೊಟ್ರೆ, ಆತರ ಪಟ್ರೆ ನಷ್ಟ ಅನುಭವಿಸ್ತಾರೆ ಅಂತ ದೊಡ್ಡವ್ರು ಹೇಳ್ತಾರೆ. ಏನೋ ತಾಯಿ ಅಂದ್ಮೇಲೆ ಒಂದು ಮಾತು ಹೇಳ್ಬಾರ್ದಾ? ನನ್ನ ಮೇಲಿರೋ ಕೋಪ ಊಟದ ಮೇಲೆ ಯಾಕೆ ತೋರಿಸ್ತೀಯಪ್ಪ? ಎಲ್ಲಿ ಒಂದು ತುತ್ತು ತಿನ್ನು, ಒಂದು ತುತ್ತು. ಹಸ್ಬಿಟ್ಕೊಂಡು ಮಲಗುತ್ತಲ್ಲಪ್ಪ. ಎಲ್ಲಿ ಇಷ್ಟೊಂದು ಹಸಿವಿದೆ, ಹಾಗೆ ಮಲಗ್ತಾರೆ ಅಂತ ಕೋಪ ಮಾಡ್ಕೊಂಡು. ನಾಳೆ ಹೊಟ್ಟೆ ಕೆಟ್ಟೋಗಿ ಅಲ್ಸೂರ್ ಗಿಲ್ಸೂರ್ ಅಂತ ಏನಾದ್ರು ಬಂದ್ರೆ? ಅಮ್ಮ, ಅದು ಅಲ್ಸೂರಲ್ಲ, ಅಲ್ಸರ್. ಅದು ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನೀನ್ ತಿಂತ ಅದೆಯಲ್ಲ, ನನಗಷ್ಟೇ ಸಾಕು. ತಿಂದೆ ಹೇಗಿರ್ಲಿ, ನಿನ್ ಕೈ ತೂತ ಅಂದ್ಮೇಲೆ 2 ಸಲ ತಿನ್ಬೋದು. ನಾಳೆಯಿಂದ 3 ದಿನ ಸಸ್ಪೆಂಡ್ ಬೇರೆ. ಇದನ್ನೆಲ್ಲ ಕೋಪ ಮಾಡ್ಕೊಳಕ್ ಮುಂಚೆ ನೀನ್ ಥ್ಯಾಂಕ್ ಯು ಸರ್. ಮಿಸ್ಟರ್ ವಂಶಿ, ನಿಮ್ಮ ದೃಷ್ಟಿಯಲ್ಲಿ ರಿಯಲ್ ಪೊಲೀಸ್ ಆಫೀಸರ್ ಅಂದ್ರೆ ಹೇಗಿರ್ಬೇಕು? ಸರ್, ಒಂದು ನಮ್ಮ ಹಿಟ್ ಲಿಸ್ಟ್ ಅಲ್ಲಿ ಟೆರರ್ ಅನ್ಸ್ಕೊಂಡಿರೋ ರೌಡಿಗಳ ಹೆಸರಿರ್ಬೇಕು, ಇಲ್ಲ ಅವ್ರ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರ್ಬೇಕು. ಇದೆರಡೂ ಇಲ್ಲ ಅಂದ್ರೆ ಅವರು ಕಾಕಿ ಹಾಕಿರೋ ಬ್ರೋಕರ್ ಸರ್. ಪೊಲೀಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್ ಸರ್. ಆದ್ರೆ ಅದ್ ನಿಮ್ಮಲ್ಲಿ ಇಲ್ವಲ್ಲ. ಮಾತಿಗೆ ಮುಂಚೆ ಕೋಪ ಮಾಡ್ಕೋತೀರಂತೆ. ನನ್ನ ಟ್ರೈನಿಂಗ್ ಪೀರಿಯಡ್ ಅದು ನನಗೆ ಹೇಳಿದ್ದಾರೆ ಸರ್. ಅದೇ ವಿಷಯವಾಗಿ ನಾನು 3 ಸಲ ಸಸ್ಪೆಂಡ್ ಆಗಿದ್ದೀನಿ. ಅದನ್ನ ಖಂಡಿತ ಕಂಟ್ರೋಲ್ ಮಾಡ್ತೀನಿ ಸರ್. ಆರ್ ಯು ಶೂರ್? ಎಸ್. ಕೋಪ ಎಲ್ಲ ಡ್ರಾಬ್ಯಾಕ್ ಅಲ್ಲ ರೀ. ಪೊಲೀಸ್, ಅದರಲ್ಲೂ ಯಂಗ್ ಬ್ಲಡ್ ಅಂದಮೇಲೆ ಇವರು ಕೋಪ ಬರದೆ ವಯಸ್ಸಾದವ್ರಿಗೆ ಬರುತ್ತೆ. ಮಿಸ್ಟರ್ ವಂಶಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡೋಕ್ಕೆ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಸರ್, ಈ ಫೈಲ್ ನೋಡಿ. ಮೊದಲು ಕ್ರಿಮಿನಲ್ಸ್ನ ಬೆಳೆಯೋಕೆ ಬಿಟ್ಟು ಆಮೇಲೆ ಕಂಟ್ರೋಲ್ ಮಾಡೋದು ಸರಿಯಲ್ಲ ಸರ್. ಪುಡಿ ರೌಡಿ ಆಗಿದ್ದಾಗಲೇ ಅವ್ನ ಬುಡನ ಕಿತ್ತಾಕ್ಬೇಕು. ಅವ್ನು ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಫೈಲ್ನ ಕ್ಲೋಸ್ ಮಾಡಬೇಕು. ವೆರಿ ಗುಡ್. ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ. ಆದ್ರೆ ಕೆಲವು ಸಲ ನಿಮ್ ಲಿಮಿಟ್ಸ್ ಮೀರ್ತೀರಾ. ಪೊಲೀಸ್ ಆಗೋಕ್ ಮುಂಚೆನೆ ಕೌಳ ನಾಗರಾಜ್ನ ಶೂಟ್ ಮಾಡಿದ್ರಿ. ಕಾಲೇಜ್ ಡೇಸ್ ಅಲ್ಲಿ MLA ಮಗನ್ಗೆ ಹೊಡೆದಿದ್ರಿ. ಅದೆಲ್ಲ ನನ್ನಿಂದ ಆಗಿರೋ ತಪ್ಪಲ್ಲ ಅಂತ ನೀವು ನೋಡ್ಕೊಂಡು ಸುಮ್ಮನಿರೋ ಕ್ಯಾರೆಕ್ಟರ್ ನಂದಲ್ಲ. ಎಸ್, ಐ ನೋ. ಮಿಸ್ಟರ್ ವಂಶಿ, KR ಅಂದ್ರೆ ಏನು? ಸರ್, ನನ್ನ ಇನಿಷಿಯಲ್ಸ್. ಅದು ಗೊತ್ತು. KR ಅಂದ್ರೆ
ನನ್ನ ತಂದೆ ಹೆಸರು. ಇನ್ನೇನ್ ಪಕ್ಕದ ಮನೆಯವ್ರ ಹೆಸರು ಹಾಕೊಳಕ್ಕಾಗತ್ತಾ? ಓ, ನಿಮಗ್ ಕೋಪ ಬರುತ್ತಲ್ಲ? ಮರ್ತಿದ್ದೆ. ಐ ಆಮ್ ಸಾರಿ. ಹೇಳಿ, KR ಅಂದ್ರೆ ಯಾಕೆ? ಹೇಳಕ್ ಇಷ್ಟ ಇಲ್ವಾ ಅಥವಾ? ಕೊತ್ನಾಲ್ ರಾಮಣ್ಣ. ಯಾರೋ ಬಂದ್ರು 4 ಪ್ರಶ್ನೆ ಕೇಳೋದು, ಪೋಸ್ಟಿಂಗ್ ಕೊಟ್ಟು ಕಳ್ಸೋದಷ್ಟೇ ಅಲ್ಲ ನಮ್ ಕೆಲ್ಸ. ಕೊತ್ನಾಲ್ನ ಹೊಡೆದಿದ್ದು ಜಯಚಂದ್ರ ಅಂತ ಎಲ್ರೂ ಮಾತಾಡ್ತಿದ್ದಾರೆ. ಅದು ನಿಜ ತಾನೆ ಸರ್? ಇರಬಹುದು, ಆದ್ರೆ ಅದೇ ಕೊತ್ನಾಲ್ ನಿಮ್ ತಂದೆ ಅನ್ನೋದು ಆಕಸ್ಮಿಕನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ. ಸರ್, ಆ ಮನುಷ್ಯ ನನ್ನ ಹುಟ್ಟಿಗೆ ಕಾರಣ ಅನ್ನೋದೊಂದು ಬಿಟ್ಟು ನಮಗ್ ಬೇರೆ ಯಾವ ಸಂಬಂಧನೂ ಇಲ್ಲ. ಈಗಲೂ ಆ ಹೆಸರು ಜಾಗದಲ್ಲಿ ನನ್ನ ತಾಯಿ ಹೆಸರಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಅದ್ ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ನನ್ಗೊಂದು ಡೌಟ್. ಈ ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ISI ಏಜೆಂಟ್ಗಳು ಇಂಡಿಯಾಗ್ ಬಂದು ಆರ್ಮಿಗೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೋ ಸೇರಿ ತಮ್ಮ ಪ್ಲಾನ್ ಸಕ್ಸಸ್ ಮಾಡ್ಕೊಳ್ಳೋ ಐಡಿಯಾನಲ್ಲಿದ್ದಾರೆ ಅಂತ ನಮಗೆ ನ್ಯೂಸ್ ಬಂದಿದೆ. ನೀವೇನಾದ್ರೂ ನಿಮ್ ತಂದೆ ಸಾವಿನ ರಿವೆಂಜ್ ತಗೊಳ್ಳೋದಿಕ್ಕೆ ಇಲ್ಲ ಒಳಗಿಂದಾನೆ ರೌಡಿಸಮ್ ಮಾಡೋ ಐಡಿಯಾ, ಅದು ಅಲ್ಲದೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಬೇಕು ಅಂತ ಕೇಳಿದೀರಾ? ಜಯಚಂದ್ರನ್ಕಿಂತ ನಿಮ್ ತಂದೆ ಕೊತ್ನಾಲ್ ದೊಡ್ಡ ರೌಡಿ. ಆದ್ರೆ ನಿಮ್ ಫೈಲಲ್ಲಿ ಫಸ್ಟ್ ಜಯಚಂದ್ರನ್ ಫೋಟೋ ಇದೆಯಲ್ಲ? ಸರ್, ಪದೇ ಪದೇ ನನ್ನ ತಂದೆ ಅಂತ ಹೇಳ್ಬೇಡಿ. ನಾವ್ ಈ ಊರಿಗೆ ಬಂದಿದ್ದೀನಾನೆ ಆ ಮನುಷ್ಯ ಸತ್ತೋಗಿದ್ದ. ಅದು ನಿಮ್ಗೂ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಆ ಫೋಟೋ ಕಿತ್ ಬಿಸಾಕಿದ್ದು. ಅದು ಅಲ್ಲದೆ ಒಬ್ಬ ರೌಡಿ ಬೆಳೆಯೋಕೆ ಒಳಗೂ ಹೊರಗು 2 ಕಡೆಯಿಂದನೂ ಸಪೋರ್ಟ್ ಸಿಗ್ಬೇಕು. ಓಕೆ, ಈ ಖಾಲಿ ಆಳೆ ಇದೆಯಲ್ಲ, ಇದೇನು? ಡಿಪಾರ್ಟ್ಮೆಂಟ್ಲೇ ಇದ್ಕೊಂಡು ಕ್ರಿಮಿನಲ್ಸ್ ನ ಸಪೋರ್ಟ್ ಮಾಡ್ತಿರೋ ಸೋ ಕಾಲ್ಡ್ ಇಂಟೆಲಿಜೆಂಟ್ ಕ್ರಿಮಿನಲ್ಸ್ ಇದಾರಲ್ಲ, ಅವರು. ಯಾರು ಅಂತ ಹೇಳ್ಬೋದಲ್ಲ? ಹೊಸದಾಗಿ ಹೇಳ್ಬೇಕಾ? ಇಟ್ಸ್ ಕ್ಲಿಯರ್. ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರ ಅಪ್ಪನ ವಿರೋಧ ಮಾಡಿದವರೆಲ್ಲ ವಂಶಿ ದೃಷ್ಟಿಲಿ ಕ್ರಿಮಿನಲ್ಸ್. ಸರ್, ನೀವ್ ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದೀರಾ? ಅಲ್ಲ ಸರ್, ಅಪ್ಪ ಕೆಟ್ಟವನದ್ ಮಾತ್ರಕ್ಕೆ ಮಗ ಒಳ್ಳೆನಾಗ್ಬಾರ್ದಾ? ಇಷ್ಟಕ್ಕೂ ನಾನ್ ಬೆಳೆದಿರೋದು ನಮ್ ತಾಯಿ ಜೊತೆಲಿ. ಯಾಕೆ ಅವ್ರ ಜೊತೆ ಬೆಳಿಲಿಲ್ಲ ಅನ್ನೋಕೆ 1000 ಕಾರಣ ಇರ್ಬೋದು. ಕೊತ್ನಾಲ್ಗೆ ನಿಮ್ ತಾಯಿ ಇಷ್ಟ ಇರ್ಲಿಲ್ವೋ, ಇಲ್ಲ ನಿಮ್ ತಾಯಿ ಕ್ಯಾರೆಕ್ಟರೇ ಸರಿ ಇರ್ಲಿಲ್ವೋ, ಯಾವನ್ನ ಗೊತ್ತು? ಸಾರಿ ಸರ್, ಸಾರಿ ಸರ್. ಸಿಟ್ ಡೌನ್. ಎಂತ ಸಾರಿ ಸರ್, ರಿಯಲಿ ಸಾರಿ ಸರ್. ಬಿಹೇವ್ ಯೋರ್ಸೆಲ್ಫ್. ನೋಡಿದ್ರ, ತಾಯಿ ಜೊತೆ ಇದ್ರು ಅಪ್ಪನ್ ಗುಣ ಮಾತ್ರ ಇವನ್ ಬಿಟ್ಟಿಲ್ಲ. ಕೊತ್ನಾಲು ಅಷ್ಟೇ. ಕೋಪ ಬಂದ್ರೆ ಮನುಷ್ಯ ಆಗಿರ್ತಿರ್ಲಿಲ್ಲ. ತಪ್ಪು ನಿಂತಲ್ಲ, ನಿನ್ ಮೈಯಲ್ಲಿ ಹರಿತಾ ಇದೆಯಲ್ಲ ಅವನ್ ರಕ್ತ ಅದ್ರದ್ದು. ನಿನಗೂ ಅಷ್ಟೇ. ಕೋಪ ಬಂದ್ರೆ ಕ್ರಿಮಿನಲ್ ಯಾರು, ನಿನ್ ಸೀನಿಯರ್ ಯಾರು ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಜವಾಬ್ದಾರಿ ಇಲ್ದಿರೋ ಕ್ಯಾಂಡಿಡೇಟ್ಗೆ, ಅದರಲ್ಲೂ ಕೊತ್ನಾಲ್ ಅಂತ ಕ್ರಿಮಿನಲ್ ಮಗನ್ಗೆ ಪೋಸ್ಟಿಂಗ್ ಕೊಟ್ರೆ ಏನಂತಾರೆ? ಒಂದ್ ವೇಳೆ ನಾವ್ ಇವನಿಗೆ ಕೆಲಸ ಕೊಟ್ರೆ ಡಿಪಾರ್ಟ್ಮೆಂಟ್ ಒಳಗೆ ನಾವೇ ಕೊತ್ನಾಲ್ನ ಬೆಳೆಸ್ದಂಗಾಗತ್ತೆ. ಅದ್ ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ವಂಶಿ ಕೆಲಸ ಕೊಡಕ್ಕೆ ನನ್ನ ಕಡೆಯಿಂದ ಸ್ಟ್ರಾಂಗ್ ರಿಜೆಕ್ಷನ್ ಇದೆ. ಸರಿಯಾಗಿ ನೀವೇನು ಹೊರಡ್ಬೋದು. ಸರ್ ಪ್ಲೀಸ್ ಹೊರಡ್ರಿ. ಸರ್, ಬೆಂಗ್ಸು 6 ಗಂಟೆಯಿಂದ ಕಾಯ್ತಾ ಇದ್ದಾರೆ ಸರ್. ಯಾರಂತೆ? ಯಾರೋ ವಂಶಿ ತಾಯಿ ಅಂತೆ ಸರ್. ಸರಿ, ಕಳಿಸು. ನಮಸ್ಕಾರ ಸರ್. ನಾನು ಯಾತಕ್ಕೆ ಬಂದೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದರಿಂದ ಏನು ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಅವರ ಅಪ್ಪನ ಹೆಸರಾಗ್ಲಿ ನೆರಳಾಗ್ಲಿ ತನ್ನ ಮೇಲೆ ಬೀಳ್ಬಾರ್ದು ಅಂತಾನೆ ನನ್ನ ಮಗ ಈ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕ್ತ ಸರ್. ಆದ್ರೆ ಕೊತ್ನಾಲ್ ಮಗ ಅನ್ನೋ ಒಂದೇ ಕಾರಣ ಹೇಳ್ಕೊಂಡು ಇವತ್ತು ಅವನ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಹೊರಗೆ ಹೋದ್ರೆ ಟಿವಿನವರೆಲ್ಲ ನಮ್ಮ ನೆಮ್ಮದಿನೇ ಕೆಡಿಸ್ತಿದ್ದಾರೆ ಸರ್. ರೌಡಿಗಳ ಕಾಟ ಬೇರೆ. ನಮ್ ಜೊತೆಲ್ ಬಾ ಅಂತ ಅವ್ನು ಕರೀತಿದ್ದಾರೆ ಸರ್. ಅವನ್ ಮೊದಲೇ ಕೋಪಿಷ್ಟ ಸರ್. ಮುಂದೆ ಏನಾಗುತ್ತೋ ಅನ್ನೋ ಭಯ ತುಂಬಾ ಇದೆ ಸರ್ ನನಗೆ. ಸರ್ ದಯವಿಟ್ಟು ಸರ್ ನೀವೇ ನನ್ನ ಮಗನ ಕಾಪಾಡಬೇಕು ಸರ್. ಕಡೆ ಪಕ್ಷ ನಿಮ್ ಡ್ರೈವರ್ ಆಗಾದ್ರೆ ಅವ್ರನ್ನ ಇಟ್ಕೊಳ್ಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಆಯ್ತು ಸರ್. ಸರ್ ಆ ವಂಶಿ ಫೈಲ್ನ ಕಳ್ಸ್ಕೊಡ್ರಿ. ಅದೇ ರೀ, ಆ ಕೊತ್ನಾಲ್ ಮಗ.
ನಾನು ಕೇಳಿರೋದಕ್ಕೂ ನೀವು ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೌದು ಸರ್. ಒಂದ್ 2-3 ದಿವಸ ಬಿಟ್ಟು ನಿಮ್ಮ ಮಗನ್ನ ಕರ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ನೋ 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 ನೋ, ಇದು ನನಗೆ ಇಷ್ಟ ಆಗಲ್ಲ. ಸರ್, ಯಾವತ್ತೂ ಆ ದೇವ್ರು ನನ್ನ ಕಷ್ಟಕ್ಕಾಗಲಿಲ್ಲ ಸರ್. ನನ್ನ ಪಾಲಿಗೆ ದೇವ್ರು ನೀವು ಸರ್. ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡಿ ಸರ್. ಸರಿ, ನೋಡ್ತೀನಿ, ಹೋಗಿ ಬನ್ನಿ. ವಂಶಿ, ವಂಶಿ, ಪುಟ ಎದ್ದೇಳಪ್ಪ. ಮಾತಾಡ್ಬೇಕು ನಿನ್ನ ಹತ್ರ ನಾನು. ಏನಮ್ಮ? ಮಾತಾಡ್ಬೇಕಂದಲ್ಲ. ಬೇಡಮ್ಮ, ನಾನೇನೋ ಮಾತಾಡೋದು, ನೀನೇನೋ ಹೇಳೋದು. ನಮ್ಮಿಬ್ರಲ್ಲಿ ಜಗಳ ಯಾಕೆ ಹೇಳು? ಖಂಡಿತ ಇವತ್ತು ಜಗಳ ಆಗಲ್ಲ. ಎದ್ದೇಳು. ಏನಮ್ಮ? ಮೊದಲೊಂದು ತುತ್ತಿನು, ಆಮೇಲೆ ಎಲ್ಲ ಹೇಳ್ತೀನಿ. ಒಳ್ಳೆ ಸುದ್ದಿನೇ. ನಾನು ಐಜಿ ಅವ್ರನ್ನ ನೋಡ್ ಬಂದೆ. ಹೇಗೆ? ಅದು ಹೇಗೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅವ್ರ ಹತ್ರ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡೆ. ಅದೇ ನೀನ್ ಪೊಲೀಸ್ ಆಗ್ಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಿದ್ದೆ ಅಂತ ಹೇಳಿದೆ. 1-3 ದಿವಸ ಬಿಟ್ಟು ಬನ್ನಿ, ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜನ 1000 ಹೇಳ್ತಾರೆ. ನೀನ್ ಧೈರ್ಯವಾಗಿರು, ನೀನ್ ಯಾವ ತಪ್ಪು ಮಾಡಿಲ್ಲ. ಒಟ್ನಲ್ಲಿ ನೀನ್ ನಂಬ್ಕೊಂಡಿರೋ ದೇವ್ರು ನಿನ್ನನ್ನು ಕೈ ಬಿಡ್ಲಿಲ್ಲ ಅಲ್ಲ. ಒಂದ್ ಮಾತು ಹೇಳ, ದಯವಿಟ್ಟು ಈ ಕೆಟ್ಟ ಕೋಪನ ಬಿಟ್ಬಿಡು.